ಸಿಎಂ ಪತ್ನಿ ಹೆಸರಿನ ಸೈಟ್ಗಳು ಅಕ್ರಮ ಅಂತ ಹೇಳಿತ್ತು ಇಡಿ. ಪತ್ರವನ್ನ ಬರೆದಿದ್ರಲ್ಲ ಲೋಕಾಯುಕ್ತಕ್ಕೆ, ಆ ಪತ್ರದಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದ್ದಂಥದ್ದು ಅಕ್ರಮ. ಮತ್ತೆ ಮೂಡಾದಲ್ಲಿ ಯಾವ ರೀತಿಯಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ, ಅಕ್ರಮವಾಗಿ ಸೈಟ್ಗಳನ್ನ ಕೊಡಲಾಗಿದೆ. ಹತ್ತತ್ರ 2,000 ಸೈಟ್ಗಳ ದಾಖಲೆನೇ ಸಿಗ್ತಾ ಇಲ್ಲ. 1095 ಸೈಟ್ಗಳಿಗೆ ಹತ್ತತ್ರ 700 ಕೋಟಿ ಬೆಲೆ ಬಾಳುತ್ತೆ. ಅಕ್ರಮವಾಗಿ ಅದೆಲ್ಲವನ್ನು ಕೂಡ ಕೊಡಲಾಗಿದೆ ಅನ್ನುವಂಥ ಆರೋಪಗಳನ್ನ ಮಾಡಲಾಗಿತ್ತು. ಲೋಕಾಯುಕ್ತಕ್ಕೆ ಪತ್ರ ಬರೆದಿತ್ತಲ್ಲ ಇಡಿ, ಅದರಲ್ಲಿ ಮೆನ್ಷನ್ ಆಗಿತ್ತು. ಸೊ ಈಗ ಇಡಿ ಪತ್ರದ ವಿರುದ್ಧ ಸುಪ್ರೀಂಗೆ ಸಿಎಂ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಇಂದು ಸಿಎಂ ಚರ್ಚೆಯನ್ನ ಮಾಡಿ ಅದನ್ನ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗುವಂತ ಸಾಧ್ಯತೆ ಇರುವಂತದ್ದು. ಯಾವ ಕಾರಣಕ್ಕೆ ಅಂದ್ರೆ ಈ ಪತ್ರ ಲೋಕಾಯುಕ್ತಕ್ಕೆ ಒತ್ತಡವನ್ನ ಹಾಕುವಂತ ತಂತ್ರ ಅಂತ ಸಚಿವರ ಅಭಿಪ್ರಾಯವನ್ನ ಪಡೆದು ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇರುವಂತದ್ದು ಸಿದ್ದರಾಮಯ್ಯನವರು. ಯಾಕೆಂದ್ರೆ ಅವ್ರ ಬುಡಕ್ಕೆ ನೆಕ್ಸ್ಟ್ ಬರೋದು ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ, ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅನ್ನುವ ರೀತಿಯಾದಂಥ ಒಂದು ಪತ್ರ ಇರುವಂಥ ಹಿನ್ನೆಲೆಯಲ್ಲಿ ಈಗ ಲೋಕಾಯುಕ್ತ ಮತ್ತಷ್ಟು ಡೆಪ್ತಿಗೆ ಇಳಿಬೇಕಾಗತ್ತೆ. ಇದ್ರ ಬಗ್ಗೆ ನಿಜಕ್ಕೂ ಏನಾದರೂ ಪ್ರೂಫ್ಗಳು ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ತನಿಖೆಯನ್ನ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಕೋರ್ಟ್ಗೆ ಹೋದಂಥ ಟೈಮ್ನಲ್ಲಿ ಕೋರ್ಟ್ ಈ ಒಂದು ವಿಚಾರದಲ್ಲಿ ಗರಂ ಆಗುವಂತ ಸಾಧ್ಯತೆ ಇರುತ್ತೆ. ನೋಡಿ, ಇಡಿ ಅವ್ರು ಇಷ್ಟೆಲ್ಲ ತನಿಖೆ ಮಾಡಿದ್ದಾರೆ, ಅವ್ರಿಗೆ ಇಷ್ಟೆಲ್ಲ ದಾಖಲೆಗಳು ಸಿಕ್ಕಿದಾವೆ, ನೀವು ಯಾಕೆ ಈ ವಿಚಾರದ ಬಗ್ಗೆ, ಈ ಅಬ್ಸರ್ವೇಷನ್ಸ್ ಬಗ್ಗೆ ನೀವು ತನಿಖೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿಬಿಟ್ರೆ, ಸೊ ಹೀಗಾಗಿ ಸಹಜವಾಗಿ ಈಗ ಲೋಕಾಯುಕ್ತದ ಮೇಲೆ ಒತ್ತಡ ಇರುವಂಥದ್ದು. ಅಂದ್ರೆ ಇಡಿ ಅವರು ಏನ್ ಪತ್ರವನ್ನ ಬರೆದಿದ್ದಾರೆ ಆ ವಿಚಾರದ ಬಗ್ಗೆ ಲೋಕಾಯುಕ್ತ ಏನಾದರೂ ಅಬ್ಸರ್ವೇಷನ್ ಮಾಡಿಲ್ಲ, ಅವರು ಆ ಒಂದು ಪಾಯಿಂಟ್ಸ್ ಗಳನ್ನ ಎತ್ಕೊಂಡಿಲ್ಲ ಅನ್ನೋದೇ ಆದ್ರೆ ಸಹಜವಾಗಿ ಅನುಮಾನಗಳು ಬರ್ತಾವೆ. ಸೊ ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಮನೆ ಮಾಡಿದೆ. ಸೊ ಆ ಕಾರಣಕ್ಕೋಸ್ಕರ ಒಂದ್ ಕಡೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ಇದೆಯಲ್ಲ, ಅದರಲ್ಲಿ ಚರ್ಚೆಯನ್ನ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಇಡಿ ಬರ್ದಿರುವಂತ ಪತ್ರ ಲೋಕಾಯುಕ್ತಕ್ಕೆ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಟೆನ್ಷನ್ ಅನ್ನ ತಂದಿಟ್ಟಿರುವಂತದ್ದು. ಯಾಕೆಂದ್ರೆ ನೆಕ್ಸ್ಟ್ ಟಾರ್ಗೆಟ್ ನೀವೇ ಸಿದ್ದರಾಮಯ್ಯನವರೇ ಅನ್ನುವಂಥದ್ರ ಜೊತೆಗೆ ಲೋಕಾಯುಕ್ತನು ಕೂಡ ಈ ಒಂದು ಅಬ್ಸರ್ವೇಷನ್ಸ್ ಗಳ ಬಗ್ಗೆ ತನಿಖೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ, ಇವತ್ತು ಅದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ಬೋದು ಅಂತ? ಖಂಡಿತ ಪೃಥ್ವಿ, ಏನು ಮೂಡ ಹಗರಣದಲ್ಲಿ ಸಿಲುಕಿರುವಂಥ ಸಿದ್ದರಾಮಯ್ಯನವರಿಗೆ ಒಂದಲ್ಲ ಒಂದು ಟೆನ್ಷನ್ಗಳು ಶುರು ಆಗ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಯಾವಾಗ ಲೋಕಾಯುಕ್ತಕ್ಕೆ ಇದು ಒಂದು ಪತ್ರವನ್ನು ಬರೆದು ಆ ಒಂದು ಪತ್ರದಲ್ಲಿ ಒಂದಿಷ್ಟು ಉಲ್ಲೇಖವನ್ನು ಮಾಡಿದ್ರು, ಯಾವೆಲ್ಲ ಅಂಶಗಳು ಯಾವೆಲ್ಲ ವಿಚಾರಗಳನ್ನು ನೀವು ಗಮನಕ್ಕೆ ತಂದ್ರೋ ಈ ಲೋಕಾಯುಕ್ತ ಅಧಿಕಾರಿಗಳಿಗೆ, ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಇಡಿ ವಿರುದ್ಧ ಅಕ್ಷರಶಃ ಕೆಂಡ ಕಾರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಎರಡು ತನಿಖಾ ಸಂಸ್ಥೆಗಳು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ದಾವೆ. ಆದರೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಇಡಿ ಅವರು ಅವರಲ್ಲಿ ಇರ್ತಕ್ಕಂಥ ಒಂದಿಷ್ಟು ಅಂಶಗಳನ್ನ ಲೋಕಾಯುಕ್ತರಿಗೆ ವರದಿಯನ್ನು ಕೊಡಬಹುದಿತ್ತು. ಆದರೆ ಮಾಧ್ಯಮಗಳಲ್ಲಿ ಸೋರಿಕೆ ಆಗುವ ರೀತಿಯಲ್ಲಿ ಪತ್ರವನ್ನ ಯಾಕೆ ಬರೆದ್ರು ಅನ್ನುವಂತ ಒಂದು ರೀತಿಯಾಗಿ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ರು. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಪ್ರಮುಖವಾಗಿ ಈ ವಿಚಾರವನ್ನ ಚರ್ಚೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕೆ ಅಂತಂದ್ರೆ ಇಡಿ ಅಧಿಕಾರಿಗಳನ್ನ ಬಳಸಿಕೊಂಡು ಕೇಂದ್ರ ಸರ್ಕಾರ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯನವರ ಸರ್ಕಾರವನ್ನ ಹಣಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಮೇಲಿಂದ ಮೇಲೆ ಆರೋಪವನ್ನ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಹಾಗೂ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾನೆ ಬರ್ತಾ ಇದ್ರು. ಅದರ ಮುಂದಿನ ಭಾಗವಾಗಿ ಇವತ್ತು ನಡೀತಾ ಇರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಈ ವಿಚಾರವನ್ನ ಅಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಮುಂದಿನ ನಡೆ ಏನಾಗಿರಬಹುದು, ನಾವು ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬಹುದು, ಇಡಿ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಅಂದ್ರೆ ರಾಜಕೀಯ ಪ್ರೇರಿತವಾಗಿ ಈ ರೀತಿಯಾಗಿ ನಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆರೋಪ ಇದೆ. ಹಾಗಾಗಿ ಇವತ್ತಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡು ಜೊತೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಇಡಿಯ ವಿರುದ್ಧ ಇಡಿಯವರು ಏನು ಈ ಒಂದು ರೀತಿಯಾಗಿ ಪತ್ರವನ್ನು ಬರೆದು ಮಾಧ್ಯಮಗಳಲ್ಲಿ ಸೋರಿಕೆ ಆಗುವ ರೀತಿಯಲ್ಲಿ ಮಾಡಿದ್ರಲ್ಲ, ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ದಾವೆ ಹೂಡುವಂತ ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆ ಆಗುವಂತ ಸಾಧ್ಯತೆಗಳು ಕೂಡ ಬಹುತೇಕವಾಗಿ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳಿಂದ ಈ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ, ಅವರೊಂದಿಗೆ ಚರ್ಚೆಯನ್ನು ಮಾಡ್ತಾರೆ. ಯಾಕೆ ಅಂತಂದ್ರೆ ಮೂಡ ಹಗರಣದಲ್ಲಿ ಎರಡು ತನಿಖಾ ಸಂಸ್ಥೆಗಳು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾವೆ. ಒಂದು ಕಡೆ ಲೋಕಾಯುಕ್ತ ಪ್ರತ್ಯೇಕವಾಗಿ ತನಿಖೆಯನ್ನು ಮಾಡ್ತಾ ಇದೆ, ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ತನಿಖೆಯ ವಿಚಾರಗಳನ್ನ ಇಲ್ಲಿ ಸ್ಪ್ರೆಡ್ ಮಾಡುವಂಥದ್ದು ಇದೆಯಲ್ಲ, ಅಂದ್ರೆ ಜನರಲ್ಲಿ ಬೇರೆ ರೀತಿಯ ಭಾವನೆ ಮೂಡುವಂಥದ್ದು, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರನ್ನ ಅಪರಾಧಿ ಎನ್ನುವಂಥದ್ದನ್ನ ಬಿಂಬಿಸುವಂತ ಕೃತ್ಯವನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಅದರಲ್ಲೂ ಇಡಿ ಅಧಿಕಾರಿಗಳು ವರದಿಯನ್ನು ಕೊಟ್ಟು ಸುಮ್ಮನಾಗಬಹುದಿತ್ತು, ಆದ್ರೆ ವರದಿಯ ಬದಲಾಗಿ ಪತ್ರವನ್ನು ಬರೆದು ಪತ್ರವನ್ನು ಮಾಧ್ಯಮಗಳಲ್ಲಿ ಸೋರಿಕೆ ಆಗುವ ರೀತಿಯಾಗಿ ನೋಡಿಕೊಂಡಿದ್ದಾರೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ಅಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನು ಮಾಡ್ತಾರೆ. ಮುಂದಿನ ಹಂತದಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ವಿಚಾರವಾಗಿ ಅರ್ಜಿಯನ್ನು ಕೂಡ ಸಲ್ಲಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿ.